ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2020ರಲ್ಲಿ ನಡೆದಂತಹ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ನೀಡ್ತಾ ಇದ್ದೀನಿ. ಇದು ಈಗ ನಡೆಯುವಂತಹ 2025ರ ನವೋದಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೆ ತಮಗೆ ಉಪಯುಕ್ತವಾಗಬಹುದು ಎನ್ನುವಂತಹ ಭಾವನೆಯೊಂದಿಗೆ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫನ್ನು ತಾವು ಶುದ್ಧವಾಗಿ ಓದ್ಕೋಬೇಕು. ತದನಂತರ ಆ ಪ್ರಶ್ನೆಗಳು ಏನು ಕೊಟ್ಟಿರ್ತಾರೆ ಅವುಗಳಲ್ಲಿ ಯಾವುದು ಆನ್ಸರ್ ಅಂತ ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಹಾಗಾದರೆ ನೋಡೋಣ. ಇಲ್ಲಿ ಮೊದಲಿಗೆ ಒಂದನೇದು, ಪ್ರತಿ ವರ್ಷವೂ ಅಸಂಖ್ಯಾತ ಜೀವಿಗಳು ಮತ್ತು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ. ಅಗ್ನಿಶಾಮಕ ದಳದವರು ಜನರು ಮತ್ತು ಅವರ ಆಸ್ತಿಯನ್ನು ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತಾರೆ. ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸಿದಲೆಲ್ಲ ತಮ್ಮ ಜೀವವನ್ನೇ ಪಣವಾಗಿ ಇಡುತ್ತಾರೆ. ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರಬೇಕು. ಪ್ರತಿ ಅಗ್ನಿಶಾಮಕ ಸ್ಥಳಗಳಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಘಟನಾ ಸ್ಥಳಗಳಲ್ಲಿ ಎಲ್ಲ ಜನರ ಕೆಲಸಗಳನ್ನು ನಿರ್ದೇಶಿಸುತ್ತಾನೆ. ಕೆಲವು ಅಗ್ನಿಶಾಮಕ ದಳದವರು ಮೆದುಗೊಳುವೆಗಳನ್ನು ಹೈಡ್ರೆಂಟ್ಗಳೊಂದಿಗೆ ಜೋಡಿಸುತ್ತಾರೆ. ಇತರರು ಮೆದುಗೊಳುವೆಗೆ ನೀರನ್ನು ಕಳುಹಿಸಲು ಪಂಪ್ಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ. ಅಗ್ನಿಶಾಮಕ ದಳದ ತಂಡಗಳನ್ನು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನು ತಲುಪಲು ಬಳಸುವ ಏಣಿಗಳನ್ನು ಸಹ ನಿರ್ವಹಿಸುತ್ತವೆ ಅಂತ ಹೇಳಿದ್ದಾರೆ. ಈಗ ಪ್ರಶ್ನೆಗಳು ನೋಡ್ಬೋದು. ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ? ಕೊಟ್ಟಿರುವ ಪ್ಯಾರಾಗ್ರಾಫನ್ನು ಗದ್ಯ ಭಾಗವನ್ನು ಮೊದಲು ತಾವು ಓದ್ಕೊಂಡಿದ್ರೆ ಇಲ್ಲಿ ಇವುಗಳಿಗೆ ಆನ್ಸರನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ? ಎ, ಅವರು ಧೈರ್ಯಶಾಲಿಗಳು. ಬಿ, ಅವರು ಆಗಾಗ್ಗೆ ತಮ್ಮ ಜೀವನವನ್ನು ಅಪಾಯದಲ್ಲಿರಿಸುತ್ತಾರೆ. ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಬಿಡುವುದಿಲ್ಲ. ಅವರು ಸಾಕಷ್ಟು ಪರಿಣಿತಿ ಹೊಂದಿರುತ್ತಾರೆ. ಅವರು ಏನು ಹೇಳಿದ್ದಾರೆ ಇದರಲ್ಲಿ? ಯಾವುದು ನಿಜವಲ್ಲ ಅಂತ ಕೇಳಿದ್ದಾರೆ. ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ, ನಿಜವಾದದ್ದನ್ನು ಬಿಟ್ಟು ಯಾವುದು ನಿಜವಲ್ಲ ಅದನ್ನು ತಾವು ಇಲ್ಲಿ ಆನ್ಸರ್ ಮಾಡಬೇಕು. ನೋಡ್ರಿ, ಅವರು ಯಾವಾಗಲೂ ಧೈರ್ಯಶಾಲಿಗಳಿರ್ತಾರೆ, ಅದು ಕರೆಕ್ಟಾಗಿದೆ. ಇನ್ನು ಅವರು ಆಗಾಗ ತಮ್ಮ ಜೀವವನ್ನು ಅಪಾಯದಲ್ಲಿರಿಸುತ್ತಾರೆ, ಅದು ಸರಿ ಇದೆ. ಅವರು ಸಾಕಷ್ಟು ಪರಿಣಿತಿ ಟ್ರೈನಿಂಗನ್ನು ಹೊಂದಿರ್ತಾರೆ, ಅದು ಕರೆಕ್ಟ್ ಇದೆ. ಇಲ್ಲಿ ನೋಡ್ಬೋದು, ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡುವುದಿಲ್ಲ ಅನ್ನೋದು ರಾಂಗ್. ಸೊ ಇಲ್ಲಿ ಆನ್ಸರೇ ಸಿ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡಿ, ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ. ಎ, ನಿಮಿಷಗಳಲ್ಲಿ. ಬಿ, ಗಂಟೆಗಳಲ್ಲಿ. ಸಿ, ದಿನಗಳಲ್ಲಿ. ಡಿ, ವಾರಗಳಲ್ಲಿ. ಇದಕ್ಕೆ ಆನ್ಸರ್ ಇಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ನೋಡ್ಬೋದು. ಇಲ್ಲಿ ನಿಮಿಷಗಳಲ್ಲಿ ಅವರು ಸಿದ್ಧವಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಯಾವುದಾಯಿತು? ಹಾಗಾದರೆ ಇಲ್ಲಿ ಎ ಆಪ್ಷನ್ ಆಯಿತು. ಅಗ್ನಿಶಾಮಕ ದಳದವರು ಜೀವವನ್ನು ಪಣಕ್ಕೆ ಇಡುತ್ತಾರೆ ಎಂದರೆ ಅವರು ಸಾಲಿನಲ್ಲಿ ನಿಲ್ಲುತ್ತಾರೆ, ಅವರು ಬೆಂಕಿಯೊಂದಿಗೆ ಹೋರಾಡುತ್ತಾರೆ, ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದೂಡುತ್ತಾರೆ, ಅವರು ಮೆದುಗೊಳುವೆಗಳನ್ನು ಹೈಡ್ರೆಂಟ್ ಸೇರಿಸುತ್ತಾರೆ. ಅಗ್ನಿಶಾಮಕ ದಳದವರು ಜೀವವನ್ನು ಪಣಕ್ಕೆ ಇಡುತ್ತಾರೆ ಅಂದರೆ ಅಲ್ಲಿ ಏನು ಆನ್ಸರ್ ಆಗುತ್ತೆ ಅಂದರೆ ಅವರು ಸಾಲಿನಲ್ಲಿ ನಿಲ್ತಾರೆ, ಅವರು ಬೆಂಕಿಯೊಂದಿಗೆ ಹೋರಾಡ್ತಾರೆ, ಅವೆಲ್ಲ ಸರಿ ಇದಾವೆ. ಅವರು ಮೆದುಳುಗಳನ್ನು ಹೆಡ್ಡೆಡ್ಗೆ ಸೇರಿಸುತ್ತಾರೆ, ಅದು ಕರೆಕ್ಟ್ ಇದೆ. ಆದರೆ ಅಗ್ನಿಶಾಮಕ ದಳದವರು ಜೀವವನ್ನು ಪಣಕ್ಕಿಡುತ್ತಾರೆ, ಇದರ ಅರ್ಥ ಕೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದೂಡುತ್ತಾರೆ. ಹಸ್ತಚಾಲಿತವಾಗಿ ಕಾರ್ಯನಿರ್ವಹಿಸುವುದು ಎಂಬುದರ ಅರ್ಥ ಅಂದರೆ ಮನುಷ್ಯನಿಂದ ಕೆಲಸ ಮಾಡಿಸುವುದು. ಅವರು ತಮ್ಮ ಕೈಯಿಂದ ಕೆಲಸ ಮಾಡುತ್ತಾರೆ. ಯಂತ್ರವನ್ನು ಬಳಸುವುದು, ತಮ್ಮ ದೇಹವನ್ನು ಬಳಸುವುದು ಅಂತಿದೆ. ಇಲ್ಲಿ ಹಸ್ತಚಾಲಿತವಾಗಿ ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಪ್ಯಾರಾಗ್ರಾಫನ್ನು ಹೋದಾಗ ಗೊತ್ತಾಗುತ್ತೆ ತಮಗೆ. ಇಲ್ಲಿ ಪ್ರತಿ ವರ್ಷ ಅಸಂಖ್ಯಾತ ಜೀವಿಗಳು ಮತ್ತು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ. ಅಗ್ನಿಶಾಮಕ ದಳದವರು ಜನರು ಮತ್ತು ಅವರ ಆಸ್ತಿಯನ್ನು ರಕ್ಷಿಸಲು, ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತಾರೆ. ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸದಲ್ಲ ತಮ್ಮ ಜೀವವನ್ನೇ ಪಣವಾಗಿಡುತ್ತಾರೆ. ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರಬೇಕು. ಪ್ರತಿ ಅಗ್ನಿಶಾಮಕ ಸ್ಥಳಗಳಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಘಟನಾ ಸ್ಥಳಗಳಲ್ಲಿ ಎಲ್ಲ ಜನರ ಕೆಲಸಗಳನ್ನು ನಿರ್ದೇಶಿಸುತ್ತಾನೆ. ಕೆಲವು ಅಗ್ನಿಶಾಮಕ ದಳದವರು ಮೆದುಗೊಳುವೆಗಳನ್ನು ಹೈಡ್ರೆಂಟ್ಗಳೊಂದಿಗೆ ಜೋಡಿಸುತ್ತಾರೆ. ಇತರರು ಮೆದುಗೊಳುವೆಗೆ ನೀರನ್ನು ಕಳುಹಿಸಲು ಪಂಪ್ಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ. ನೋಡ್ಬೋದು, ಇಲ್ಲಿ ಮೆದುಗೊಳುವೆಗಳನ್ನು ನೀರನ್ನು ಕಳುಹಿಸಲು ಪಂಪ್ಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮನುಷ್ಯನಿಂದ ಕೆಲಸ ಮಾಡಿಸುವುದು ಮತ್ತು ಇಲ್ಲಿ ಅವರು ತಮ್ಮ ಕೈಯಿಂದ ಕೆಲಸ ಮಾಡುತ್ತಾರೆ, ಯಂತ್ರವನ್ನು ಬಳಸುವುದು, ತಮ್ಮ ದೇಹವನ್ನು ಬಳಸುವುದು ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಯಂತ್ರವನ್ನು ಬಳಸುವುದು ಆಗುತ್ತದೆ. ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 65ನೇ ಪ್ರಶ್ನೆ, ಸಂಭವಿಸುವ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಇಲ್ಲಿ ನೋಡ್ತಾ ಹೋಗಿ. ಇಲ್ಲಿ ಬನ್ನಿ, ಘಟಿಸು, ಕೂಗು, ಬೆಂಕಿ. ಸಂಭವಿಸು ಅಂದರೆ ಅಲ್ಲಿ ನಡೆದಂತಹ ಅಲ್ಲಿ ಒಂದು ಘಟನೆ ಅಂದರೆ ಘಟಿಸುವಂಥ ಅರ್ಥ ಆಗುತ್ತದೆ.
ಇಲ್ಲಿ ಬಿ ಆಪ್ಷನ್. ಎರಡನೇ ಗದ್ಯ ಭಾಗ ಅಥವಾ ಪ್ಯಾರಾಗ್ರಾಫನ್ನು ನೋಡೋಣ. ತನ್ನ ಕೋಣೆಯ ಚಾವಣಿಯ ಮೇಲೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ಹೇಮಾ ತನ್ನ ಹಾಸಿಗೆ ಮೇಲೆ ಮಲಗಿದ್ದಳು. ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದುತ್ತಿಲ್ಲವೆಂದು ಅವಳು ಅಸಮಾಧಾನಗೊಂಡಿದ್ದಳು. ಅವಳು ಮತ್ತೆ ಒಂದೊಂದಾಗಿ ಎಲ್ಲ ಬಟ್ಟೆಗಳನ್ನು ಧರಿಸಿ ನೋಡಿದಳು. ಅವು ತುಂಬ ಬಿಗಿಯಾಗಿಯೂ ಇಲ್ಲ ತುಂಬ ಚಿಕ್ಕದಾಗಿಯೂ ಇದ್ದವು. ಬೇರು ತುಂಬ ಬಟ್ಟೆಗಳಿದ್ದರೂ ಹೇಮಾಳಿಗೆ ಅವುಗಳಲ್ಲಿ ಯಾವುದನ್ನು ಧರಿಸಲು ಸಾಧ್ಯವಾಗಲಿಲ್ಲ. ಅವಳಿಗೆ ಒಂದು ಅದ್ಭುತವಾದ ಆಲೋಚನೆ ಒಳೆಯಿತು. ಅವಳ ಕಣ್ಣುಗಳಲ್ಲಿ ಕಾಂತಿ ತುಂಬಿ ತನ್ನ ತಾಯಿಯ ಕೋಣೆಗೆ ಹೊಡೆದಳು. ಅಮ್ಮ, ನನಗೆ ಹೊಸ ಬಟ್ಟೆ ಬೇಕು ಎಂದು ತಾಯಿಯನ್ನು ಕೇಳಿದಳು. ಇನ್ನು ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ನೋಡಿ, ಮತ್ತು ತನ್ನ ತಾಯಿಗೆ, ನಾನು ನನ್ನ ಎಲ್ಲ ಬಟ್ಟೆಗಳನ್ನು ದಾನದ ರೂಪದಲ್ಲಿ ಕೊಟ್ಟ ನಂತರವೇ ನಿಮ್ಮಿಂದ ಬಟ್ಟೆಗಳನ್ನು ಪಡೆಯುವೆ ಎಂದು ಹೇಳಿದಳು. ಇನ್ನು ಮುಂದೆ ಬಟ್ಟೆಗಳನ್ನು ಒಟ್ಟುಗೂಡಿಸುವುದಲ್ಲ. ಅವಳ ತಾಯಿಯ ನಸುನಕ್ಕು ಮಗಳನ್ನು ತಬ್ಬಿಕೊಂಡಳು. ಅವಳಿಗೆ ಸಹೃದಯಾದ ಮಗಳು ದೊರಕಿದ್ದಳು. ಹೇಮಾ ತನ್ನ ಹಾಸಿಗೆ ಮೇಲೆ ಮಲಗಿದ್ದಳು, ಏಕೆಂದರೆ ಸುಸ್ತಾಗಿದ್ದಳು. ನಕ್ಷತ್ರಗಳನ್ನು ನೋಡಲು ಇಷ್ಟಪಡುತ್ತಿದ್ದಳು. ಏನನ್ನು ಧರಿಸಬೇಕೆಂದು ಯೋಚಿಸುತ್ತಿದ್ದಳು. ಸೋಂಬೇರಿಯಾದಂತಹ ಹುಡುಗಿ ಆಗಿದ್ದಳು. ಯಾಕೆ ಹೇಮಾ ತನ್ನ ಹಾಸಿಗೆ ಮೇಲೆ ಮಲಗಿದ್ಲು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಆನ್ಸರ್ಗಳನ್ನು ನೋಡೋಣ. ಹಾಗಾದರೆ ಇಲ್ಲಿ ನೋಡಿ, ತನ್ನ ಕೋಣೆಯ ಚಾವಣಿಯ ಮೇಲೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ಹೇಮಾ ತನ್ನ ಹಾಸಿಗೆ ಮೇಲೆ ಮಲಗಿದ್ದಳು. ಅಂದರೆ ಇಲ್ಲಿ ನಕ್ಷತ್ರಗಳನ್ನು ವೀಕ್ಷಿಸ್ತಾ ಇದ್ಲು. ಅದರ ಜೊತೆಗೆ ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದುತ್ತಿಲ್ಲವೆಂದು ಅವಳು ಅಸಮಾಧಾನಗೊಂಡಿದ್ದಳು. ಇದು ಕೂಡ ಒಂದು ಆಪ್ಷನ್ ಇದೆ. ಹಾಗಾದರೆ ನೋಡೋಣ. ಈಗ ಇಲ್ಲಿ ನಕ್ಷತ್ರಗಳು ನೋಡಲು ಇಷ್ಟಪಡುತ್ತಿದ್ದಳು ಅದು ಅಂತಲ್ಲ, ಇಲ್ಲಿ ಇಲ್ಲ, ನಕ್ಷತ್ರ ನೋಡಲು ಇಷ್ಟಪಡ್ತಾ ಇದ್ದಿಲ್ಲಕ್ಕೆ ನೋಡ್ತಾ ಇದ್ಲು. ಆದರೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಅದು ಇಲ್ಲಿ ಸಿ ಆಗುತ್ತದೆ. ಏನನ್ನು ಧರಿಸಬೇಕಂತ ಯೋಚಿಸ್ತಾ ಇದ್ಲು. ಅವಳು ತನ್ನ ಯಾವ ಬಟ್ಟೆಗಳನ್ನು ಹಾಕಿಕೊಳ್ಳಲು ಆಗುತ್ತಿರಲಿಲ್ಲ, ಏಕೆಂದರೆ ಅವು ಫ್ಯಾಷನ್ಗೆ ಹೊಂದುತ್ತಾ ಇರಲಿಲ್ಲ. ಅವು ತುಂಬ ಬಣ್ಣವಾಗಿದ್ದವು. ಅವುಗಳಿಗೆ ಯಾವುದನ್ನು ಆಯ್ಕೆ ಮಾಡಬೇಕೆಂದು ತಿಳಿಯಲಿಲ್ಲ. ಅಲ್ಲಿ ಯಾವ ಬಟ್ಟೆಯು ಅವಳಿಗೆ ಹೊಂದಿಕೆ ಆಗಲಿಲ್ಲ. ಹಾಗಾದರೆ ಆನ್ಸರನ್ನು ನೋಡೋಣ. ಈಗ ಇಲ್ಲಿ ನೋಡ್ಬೋದು, ಅವಳು ಮತ್ತೆ ಇಲ್ಲಿ ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದುತ್ತಲ್ವೆಂದು ಅವಳಿಗೆ ಅಸಮಾಧಾನಗೊಂಡಿದ್ದಳು. ಅವಳು ಮತ್ತೆ ಒಂದೊಂದಾಗಿ ಎಲ್ಲ ಬಟ್ಟೆಗಳನ್ನು ಧರಿಸಿ ನೋಡಿದಳು. ಅವು ತುಂಬ ಬಿಗಿಯಾಗಿಯೂ ಇಲ್ಲ ತುಂಬ ಚಿಕ್ಕದಾಗಿಯೂ ಇದ್ದವು. ಬೇರು ತುಂಬ ಬಟ್ಟೆಗಳಿದ್ದರೂ ಹೇಮಾಳಿಗೆ ಅವುಗಳಲ್ಲಿ ಯಾವುದನ್ನು ಧರಿಸಲು ಸಾಧ್ಯವಾಗಲಿಲ್ಲ. ನೋಡಿ, ಅಂದರೆ ಇಲ್ಲಿ ಅವಳು ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದಿಲ್ಲ ಅನ್ನೋದು ಒಂದು, ಮತ್ತು ಅವು ಬಿಗಿಯಾಗೋದು ತುಂಬ ಚಿಕ್ಕದಾಗಿ ಕೂಡ ಇದ್ದವು. ಹಾಗಾದರೆ ನೋಡೋಣ. ಇಲ್ಲಿ ಅವು ತುಂಬ ನೋಡಿ, ಅವು ಯಾವ ಬಟ್ಟೆಯ ಒಳಗೆ ಹೊಂದಿಕೆ ಆಗಲಿಲ್ಲ. ಇವು ಫ್ಯಾಷನಿಗೆ ಹೊಂದುತ್ತಿಲ್ಲ ಅನ್ನೋದು ರಾಂಗ್ ಆಗುತ್ತೆ. ಅವು ತುಂಬ ಬಣ್ಣದಾಗಿದ್ದು ಅವಳಿಗೆ ಯಾವುದನ್ನು ಆಯ್ಕೆ ಮಾಡಬೇಕೆಂದು ತಿಳಿಯಲಿಲ್ಲ. ಯಾವುದು ಆನ್ಸರ್ ಆಗುತ್ತಿಲ್ಲ, ಡಿ ಆಗುತ್ತದೆ. ಒಟ್ಟುಗೂಡಿಸುವ ಪದದ ಸಮಾನಾರ್ಥಕ ಪದ. ಇಲ್ಲಿ ಒಟ್ಟುಗೂಡಿಸು ಅಂದರೆ ನೋಡ್ತಾ ಹೋಗ್ಬೋದು. ಇಲ್ಲಿ ದಾನ ಮಾಡು ಅಂತ ಅಲ್ಲ, ಇಲ್ಲಿ ಹಂಚು ಅಂತ ಆಗುವುದಿಲ್ಲ. ಇಲ್ಲಿ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ತನ್ನ ತಾಯಿಗೆ, ನಾನು ನನ್ನ ಎಲ್ಲ ಬಟ್ಟೆಗಳನ್ನು ದಾನದ ರೂಪದಲ್ಲಿ ಕೊಟ್ಟ ನಂತರವೇ ನಿಮ್ಮಿಂದ ಬಟ್ಟೆಗಳನ್ನು ಪಡೆಯುವೆ ಎಂದು ಹೇಳಿದಳು. ಇನ್ನು ಮುಂದೆ ಬಟ್ಟೆಗಳನ್ನು ಒಟ್ಟುಗೂಡಿಸುವುದಿಲ್ಲ ಅಂತ ಹೇಳ್ತಾಳೆ. ಅಂದರೆ ಇಲ್ಲಿ ನೋಡ್ತಾ ಹೋದಾಗ ಅದು ಇಲ್ಲಿ ಸೇಕರಿಸುವಂತ ಅರ್ಥ ಆಗುತ್ತದೆ. ವಿತರಿಸುವ ಆಗುವುದಿಲ್ಲ, ದಾನ ಮಾಡೋ ಆಗುವುದಿಲ್ಲ. ಸ್ಟಾಕ್ ಇಡುವುದಕ್ಕೆ ಒಟ್ಟುಗೂಡಿಸುವಂತ ಕೂಡ ಹೇಳ್ತೀವಿ. ಇನ್ನು ಹೇಮಾ ದುರಾಸೆಯ ಹುಡುಗಿ, ದಾನ ಮಾಡುವ ಹುಡುಗಿ, ಸ್ವಾರ್ಥಿ, ಜಿಪುಣಿ, ಇವು ಯಾವುವು ಆಗುವುದಿಲ್ಲ. ಅಂದರೆ ಡಿ ಆಪ್ಷನ್ನು ಮತ್ತು ಸಿ ಆಗುವುದಿಲ್ಲ, ಎ ಕೂಡ ಆಗುವುದಿಲ್ಲ. ದಾನ ಮಾಡುವ ಹುಡುಗಿ ಆಗುತ್ತಾಳೆ. ದಾನ ಮಾಡು ಎಂಬ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ನೋಡ್ರಿ, ದಾನ ಮಾಡು ಅಂದರೆ ಇಲ್ಲಿ ವೆಚ್ಚ ಮಾಡುವಂತ ಆಗುವುದಿಲ್ಲ. ಅದೇ ರೀತಿ ಕೊಡು ಆಗುವುದಿಲ್ಲ, ವಿತರಿಸುವ ಆಗುವುದಿಲ್ಲ, ಪಡೆ ಆಗುತ್ತದೆ, ಪಡೆದುಕೊಳ್ಳೋದು. ಒಬ್ಬರು ದಾನ ಮಾಡಿದಾಗ ಒಬ್ಬರು ಪಡೆದುಕೊಳ್ತಾರಲ್ಲ, ಅದಕ್ಕೆ ವಿರುದ್ಧಾರ್ಥಕ ಪದ ಪಡೆ ಆಗುತ್ತದೆ. ನೀವು ನೆಕ್ಸ್ಟು ಪ್ಯಾರಾಗ್ರಾಫ್ ನೋಡೋಣ. ಪ್ರಯಾಣವು ಮನೋರಂಜನೆ ಹಾಗೂ ಶೈಕ್ಷಣಿಕ ಎರಡೂ ಆಗಿದೆ. ಇದನ್ನು ಯಾವಾಗಲೂ ಶಿಕ್ಷಣದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗುತ್ತದೆ. ಯುರೋಪಿನಲ್ಲಿ ಒಬ್ಬ ಯುವಕ ಯುರೋಪಿನ ಅನೇಕ ದೇಶಗಳಲ್ಲಿ ಪ್ರಯಾಣಿಸಿದಾಗ ಮಾತ್ರ ಪೂರ್ಣ ವಿದ್ಯಾವಂತರೆಂದು ಪರಿಗಣಿಸಲಾಗುತ್ತದೆ. ಪ್ರಾಚೀನ ಭಾರತದಲ್ಲಿಯೂ ಕೂಡ ಋಷಿಮುನಿಗಳು ಪ್ರಯಾಣದ ಮಹತ್ವವನ್ನು, ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದರು. ಅವರು ಭಾರತದ ವಿವಿಧ ಭಾಗಗಳಲ್ಲಿರುವ ವಿವಿಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುವುದು ಎಲ್ಲರ ಧಾರ್ಮಿಕ ಕರ್ತವ್ಯವಾಗಿದೆ ಎಂದು ತಿಳಿದಿದ್ದರು. ಇದರಿಂದ ಭಾರತೀಯರಲ್ಲಿ ಏಕತೆಯ ಭಾವನೆಗೆ ಪ್ರೋತ್ಸಾಹ ಸಿಕ್ಕಿತು. ಒಬ್ಬ ನಿಜವಾದ ಶಿಕ್ಷಣವನ್ನು ಪಡೆಯಲು ಬಯಸಿದರೆ ಮಾಡುವುದು ಅತಿ ಮುಖ್ಯ. ಏನು ಅಂದರೆ ವಿದ್ಯಾಭ್ಯಾಸ, ಕೆಲಸ, ಪ್ರಯಾಣ, ಧ್ಯಾನ. ಅದು ಯಾವುದು? ಪ್ರಯಾಣ ಆಗುತ್ತದೆ. ಕೆಳಗಿನ ಪದಗಳಲ್ಲಿ ಯಾವುದು ಮನೋರಂಜನೆಗೆ ಸಮಾನಾರ್ಥಕವಾಗಿದೆ? ಅಂದರೆ ಈ ಮನೋರಂಜನೆ ಪದಕ್ಕೆ ಇಲ್ಲಿ ಸಮಾನಾರ್ಥಕ. ಇಲ್ಲಿ ಶೈಕ್ಷಣಿಕ ಆಗುವುದಿಲ್ಲ. ಮತ್ತು ಇಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತದೆ. ಪ್ರಯಾಣವು ಮನೋರಂಜನೆ ಮತ್ತು ಶೈಕ್ಷಣಿಕ ಎರಡೂ ಆಗಿದೆ ಅಂತಿದ್ದಾರೆ. ಅಂದರೆ ಇಲ್ಲಿ
ಶೈಕ್ಷಣಿಕ ಆಗುತ್ತದೆ. ಮನೋರಂಜನೆ, ಆಯಾಸಗೊಳ್ಳುವುದು, ದೃಶ್ಯ ವೀಕ್ಷಣೆ ಅಲ್ಲ. ನೆಕ್ಸ್ಟು ಇಲ್ಲಿ ಯಾವ ಕೇಂದ್ರಗಳಿಗೆ ಭೇಟಿ ನೀಡುವುದನ್ನು ಪ್ರಾಚೀನ ಭಾರತದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿತ್ತು? ಇಲ್ಲಿ ತರಬೇತಿ, ಯಾತ್ರಿಕ, ನಾಗರಿಕ, ವ್ಯಾವಹಾರಿಕ. ಇಲ್ಲಿ ನೋಡ್ಬೋದು, ಭಾರತದಲ್ಲಿ ವಿವಿಧ ಭಾಗಗಳಲ್ಲಿರುವ ವಿವಿಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುವುದು ಧಾರ್ಮಿಕ ಕರ್ತವ್ಯವಾಗಿತ್ತು. ಯಾತ್ರಾ ಕೇಂದ್ರಗಳಿಗೆ ಇಲ್ಲಿ ಆನ್ಸರ್ ನೋಡಿದರೆ ಯಾತ್ರಿಕ. ಜನರು ಸಾಕಷ್ಟು ಇಲ್ಲಿ ಇತರರೊಂದಿಗೆ ಏಕತೆ ಭಾವನೆ ಇರುತ್ತದೆ. ಪ್ರಯಾಣಿಸಿದರೆ, ಮಾತನಾಡಿದರೆ, ಆಟವಾಡಿದರೆ, ಪ್ರಶ್ನಿಸಿದರೆ. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ವಾಕ್ಯ ನೋಡೋಣ. ಪ್ರಯಾಣವು ಮನೋರಂಜನೆ ಮತ್ತು ಶೈಕ್ಷಣಿಕ ಎರಡೂ ಆಗಿದೆ. ಇದನ್ನು ಯಾವಾಗಲೂ ಶಿಕ್ಷಣದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಯುರೋಪಿನಲ್ಲೊಬ್ಬ ಯುವಕ ಯುರೋಪಿನ ಅನೇಕ ದೇಶಗಳಲ್ಲಿ ಪ್ರಯಾಣಿಸಿದಾಗ ಮಾತ್ರ ಪೂರ್ಣ ವಿದ್ಯಾವಂತನೆಂದು ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿದರೆ ಪ್ರಯಾಣಿಸಿದರೆ ಅಂತಿದೆಯಲ್ಲ, ಇದು ಆಗುತ್ತದೆ. ಖುಷಿ ಎಂದರೆ ಇಲ್ಲಿ ಕಲಿತ ವ್ಯಕ್ತಿ, ಚತುರ ವ್ಯಕ್ತಿ, ಉಚಿತ ವ್ಯಕ್ತಿ, ದುಷ್ಟ ವ್ಯಕ್ತಿ ಅಂತ ಇದೆ. ಹಾಗಾದರೆ ನೋಡೋಣ. ಪ್ರಯಾಣವು ಮನೋರಂಜನೆ ಮತ್ತು ಶೈಕ್ಷಣಿಕ ಎರಡೂ ಆಗಿದೆ. ಇದನ್ನು ಯಾವಾಗಲೂ ಶಿಕ್ಷಣದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಯುರೋಪಿನಲ್ಲಿ ಒಬ್ಬ ಯುವಕ ಯುರೋಪಿನ ಅನೇಕ ದೇಶಗಳಲ್ಲಿ ಪ್ರಯಾಣಿಸಿದಾಗ ಮಾತ್ರ ಪೂರ್ಣ ವಿದ್ಯಾವಂತನೆಂದು ಪರಿಗಣಿಸಲಾಗುತ್ತದೆ. ಪ್ರಾಚೀನ ಭಾರತದಲ್ಲಿಯೂ ಕೂಡ ಋಷಿಮುನಿಗಳು ಪ್ರಯಾಣದ ಮಹತ್ವ ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದರು. ಅವರು ಭಾರತದ ವಿವಿಧ ಭಾಗಗಳಲ್ಲಿರುವ ವಿವಿಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುವುದು ಎಲ್ಲರ ಧಾರ್ಮಿಕ ಕರ್ತವ್ಯವಾಗಿದೆ ಎಂದು ತಿಳಿದಿದ್ದರು. ಇದರಿಂದ ಭಾರತೀಯರಲ್ಲಿ ಏಕತೆಯ ಭಾವನೆಗೆ ಪ್ರೋತ್ಸಾಹ ಸಿಕ್ಕಿತು ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಯಾಣ ಅಂದರೆ ಮನೋರಂಜನೆ ಆಗುತ್ತೆ, ಶೈಕ್ಷಣಿಕ ಕೂಡ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ 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 ಆಪ್ಷನ್ಗಳನ್ನು ನೋಡಿದರೆ ನೋಡ್ಬೋದು, ಪ್ರಯಾಣದ ಬಗ್ಗೆನೂ ಹೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಭಾರತದಲ್ಲಿರುವಂತಹ ಋಷಿ ಮುನಿಗಳು ಪ್ರಯಾಣದ ಮಹತ್ವ ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ರು. ಹಾಗಾದರೆ ಇಲ್ಲಿ ಆಪ್ಷನ್ ನೋಡಿದರೆ ಇಲ್ಲಿ ಇದು ನಿಜ ಹೇಳಬೇಕಂದ್ರೆ ಇದು ಆಗಿದೆ. ಋಷಿ ಎಂದರೆ ಯಾವ ವ್ಯಕ್ತಿ? ಇಲ್ಲಿ ಉಚಿತ ವ್ಯಕ್ತಿ ಅಲ್ಲ, ದುಷ್ಟ ವ್ಯಕ್ತಿ ಅಲ್ಲ, ಚತುರ ವ್ಯಕ್ತಿ ಅಲ್ಲ, ಕಲಿತ ವ್ಯಕ್ತಿ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಹೋಗಿಲ್ಲಿ. ಮೊದಲಿಗೆ ಗದ್ಯ ಭಾಗ ಓದ್ಕೊಳ್ಳೋಣ. ಸದೃಢವಾಗಿರಲು ಮತ್ತು ಆರೋಗ್ಯವಾಗಿರಲು ನೀವು ದೈಹಿಕವಾಗಿ ಸಕ್ರಿಯರಾಗಿರಬೇಕು. ನಿಯಮಿತ ದೈಹಿಕ ಚಟುವಟಿಕೆಗಳು ನಿಮ್ಮನ್ನು ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ ಮತ್ತು ಸಂಧಿವಾತದಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಜಡ ಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಬೈಸಿಕಲ್ ಸವಾರಿ ಮಾಡುವುದು ಉತ್ತಮ ಮಾರ್ಗವಾಗಿದೆ. ಸೈಕ್ಲಿಂಗ್ ಒಂದು ಆರೋಗ್ಯಕರ ಮತ್ತು ಕಡಿಮೆ ಪರಿಣಾಮದ ವ್ಯಾಯಾಮವಾಗಿದ್ದು, ಇದನ್ನು ಎಲ್ಲ ವಯಸ್ಸಿನ ಜನರು, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರೆಗೂ ಆನಂದಿಸಬಹುದು. ಇದು ಅಗ್ಗವಾಗಿದ್ದು ಮನಸ್ಸಿಗೆ ಮುದ ನೀಡಿ, ಇದು ಪರಿಸರವನ್ನು ಹಾನಿ ಮಾಡುವುದಿಲ್ಲ ಮತ್ತು ದಿನನಿತ್ಯದ ವ್ಯಾಯಾಮವನ್ನು ದಿನಚರಿಯೊಂದಿಗೆ ಸಂಯೋಜಿಸಲು ಮತ್ತು ಸಮಯ ಪ್ರಜ್ಞೆ ಮೂಡಿಸಲು ಕೆಲಸಕ್ಕೆ ಅಥವಾ ಅಂಗಡಿಗೆ ಸೈಕಲ್ನಲ್ಲಿ ಸವಾರಿ ಮಾಡುವುದು. ಸಾರಿಗೆ ಮತ್ತು ಮನರಂಜನೆ ಕ್ರೀಡೆಗಾಗಿ ಸುಮಾರು 1 ಶತಕೋಟಿ ಜನರು ಪ್ರತಿದಿನ ಬೈಸಿಕಲ್ ಸವಾರಿ ಮಾಡುತ್ತಾರೆ. ತೂಕವನ್ನು ಕಡಿಮೆ ಮಾಡಲು ಸೈಕ್ಲಿಂಗ್ ಉತ್ತಮ ಮಾರ್ಗವಾಗಿದೆ, ಏಕೆಂದರೆ ಇದು ಸ್ನಾಯುಗಳನ್ನು ನಿರ್ಮಿಸುತ್ತದೆ ಮತ್ತು ದೇಹದ ಕೊಬ್ಬನ್ನು ಸುಡುತ್ತದೆ. ಪ್ರತಿದಿನ ಅರ್ಧ ಗಂಟೆಯವರೆಗೆ ಸೈಕ್ಲಿಂಗ್ ಮಾಡುವ ಮೂಲಕ ನಾವು ವರ್ಷದಲ್ಲಿ ಕನಿಷ್ಠ 5 ಕಿಲೋ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ಈ ವಾಕ್ಯ ಸಮುದಾಯದ ಮುಖ್ಯ ಉದ್ದೇಶ ಇದರ ಅನುಕೂಲಗಳನ್ನು ನಮಗೆ ತಿಳಿಸುವುದು. ಸುಸ್ಥಿತಿಯಲ್ಲಿಡುವುದು, ಸೈಕಲ್ ಸವಾರಿ ಮಾಡುವುದು, ವ್ಯಾಯಾಮ ಮಾಡುವುದು, ತೂಕ ಕಡಿಮೆ ಮಾಡುವುದು. ಈ ವಾಕ್ಯ ಪ್ಯಾರಾಗ್ರಾಫದ ಮುಖ್ಯ ಉದ್ದೇಶ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ನೋಡ್ರಿ, ಇದನ್ನು ಯಾಕೆ ತೂಕವನ್ನು ಕಡಿಮೆ ಮಾಡಲು ಸೈಕ್ಲಿಂಗ್ ಉತ್ತಮ ಮಾರ್ಗವಾಗಿದೆ ಅಂತ ಹೇಳಿದ್ದಾರೆ ಅಂದರೆ, ಇಲ್ಲಿ ಸುಸ್ಥಿತಿಯಲ್ಲಿಡುವುದು ಆನ್ಸರ್ ಆಗುವುದಿಲ್ಲ, ಸೈಕಲ್ ಸವಾರಿ ಮಾಡುವುದಲ್ಲ, ವ್ಯಾಯಾಮ ಮಾಡುವುದಲ್ಲ, ತೂಕ ಕಡಿಮೆ ಮಾಡುವುದು ಆಗುತ್ತದೆ. ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳಿದಾಗ ಈ ಕೆಳಗಿನ ಯಾವುದು ಇದಕ್ಕೆ ಸರಿ ಹೊಂದುವುದಿಲ್ಲ ಅಂತಿದ್ದಾರೆ. ಸೈಕಲ್ ಸವಾರಿ ಮಾಡುವುದು ಪರಿಸರ ಹಾಳು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಈ ವಾಕ್ಯ ಸರಿ ಹೊಂದುವುದಿಲ್ಲ. ಇದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ. ಇದು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು. ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ. ಇದನ್ನು ಎಲ್ಲ ವಯಸ್ಸಿನವರು ಓಡಿಸಬಹುದು. ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಅಂತ ಹೇಳಿದಾಗ ಈ ಕೆಳಗಿನ ಯಾವುದು ಇದಕ್ಕೆ ಸರಿ ಹೊಂದುವುದಿಲ್ಲ. ಇದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ, ಕರೆಕ್ಟ್ ಆಗಿದೆ. ಇದನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು. ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ. ಇದನ್ನು ಎಲ್ಲ ವಯಸ್ಸಿನವರು ಓಡಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿದೆಯಲ್ಲ ಸಿ ಆಪ್ಷನ್ನು ಇದು ಆನ್ಸರ್ ಆಗುತ್ತದೆ. ಯಾಕಂದರೆ ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳಿದಾಗ ಈ ಕೆಳಗಿನ ಯಾವುದು ಇದಕ್ಕೆ ಸರಿ ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ, ಅದು ಸರಿ ಇದೆ.
ಮತ್ತು ಇಲ್ಲಿ ಇದು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು, ಇದು ಕೂಡ ಸರಿ ಇದೆ. ಇದು ಎಲ್ಲ ವಯಸ್ಸಿನವರು ಓಡಿಸಬಹುದು, ಇದು ಕೂಡ ಸರಿ ಇದೆ. ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು? ಸಿ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಆಪ್ಷನ್ಸ್ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಆನ್ಸರ್ಗಳು ಇದೆ. ಇದರದ್ದು ನೀವು ಇರೋದು ವಾಕ್ಯವನ್ನು ನೋಡಿದರೆ ಗೊತ್ತಾಗ್ತದೆ. ನೋಡೋಣ ಬೇಕಾದ್ರೆ. ಇಲ್ಲಿ ನೋಡ್ಬೋದು, ಸದೃಢವಾಗಿರಲು, ಆರೋಗ್ಯವಾಗಿರಲು ದೈಹಿಕವಾಗಿ ಸಕ್ರಿಯರಾಗಿರಬೇಕು. ನಿಯಮಿತ ದೈಹಿಕ ಚಟುವಟಿಕೆಗಳು ನಿಮ್ಮನ್ನು ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ ಮತ್ತು ಸಂಧಿವಾತದಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಜಡ ಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಆರೋಗ್ಯಗಳ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಬೈಸಿಕಲ್ ಸವಾರಿ ಮಾಡುವುದು ಉತ್ತಮ ಮಾರ್ಗವಾಗಿದೆ. ಸೈಕ್ಲಿಂಗ್ ಒಂದು ಆರೋಗ್ಯಕರ ಮತ್ತು ಕಡಿಮೆ ಪರಿಣಾಮದ ವ್ಯಾಯಾಮವಾಗಿದ್ದು ಇದನ್ನು ಎಲ್ಲ ವಯಸ್ಸಿನವರು ನೋಡ್ಬೋದು. ಇಲ್ಲಿ ಎಲ್ಲ ವಯಸ್ಸಿನವರು ಅಂತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರು ಆನಂದಿಸಬಹುದು. ಇದು ಅಗ್ಗವಾಗಿದ್ದು ಮನಸ್ಸಿಗೆ ಮುದ ನೀಡಿ ಪರಿಸರವನ್ನು ಹಾನಿ ಮಾಡುವುದಿಲ್ಲ. ನೋಡ್ಬೋದು. ದಿನನಿತ್ಯ ವ್ಯಾಯಾಮವನ್ನು ದಿನಚರಿಯೊಂದಿಗೆ ಸಂಯೋಜಿಸಲು ಮತ್ತು ಸಮಯ ಪ್ರಜ್ಞೆ ಮೂಡಿಸಲು ಕೆಲಸಕ್ಕೆ ಅಥವಾ ಅಂಗಡಿಗೆ ಸೈಕಲ್ನಲ್ಲಿ ಸವಾರಿ ಮಾಡಬಹುದು. ಸಾರಿಗೆ, ಮನೋರಂಜನೆ ಮತ್ತು ಕ್ರೀಡೆಗಾಗಿ ಸುಮಾರು 1 ಶತಕೋಟಿ ಜನರು ಪ್ರತಿದಿನ ಸೈಕಲ್ ಸವಾರಿ ಮಾಡುತ್ತಾರೆ. ದೇಹ ತೂಕ ಕಡಿಮೆ ಮಾಡಲು ಸೈಕ್ಲಿಂಗ್ ಉತ್ತಮವಾಗಿದೆ, ಏಕೆಂದರೆ ಸ್ನಾಯುಗಳನ್ನು ನಿರ್ಮಿಸುತ್ತದೆ, ದೇಹದ ಕೊಬ್ಬನ್ನು ಸುಡುತ್ತದೆ. ಪ್ರತಿದಿನ ಅರ್ಧ ಗಂಟೆವರೆಗೂ ಸೈಕ್ಲಿಂಗ್ ಮಾಡುವ ಮೂಲಕ ನಾವು ವರ್ಷದ ಕನಿಷ್ಠ 5 ಕಿಲೋ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ, ಇದನ್ನು ಎಲ್ಲ ವಯಸ್ಸಿನವರು ಓಡಿಸಬಹುದು ಅಂತಿದೆಯಲ್ಲ, ಇದು ಆಗುತ್ತದೆ. ಸೊ ಇಲ್ಲಿ ಯಾವುದು ಆಪ್ಷನ್ ಆಗುತ್ತೆ? ಡಿ ಆಗುತ್ತದೆ. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರವರು, ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳಿದಾಗ ಈ ಕೆಳಗಿನ ಯಾವುದು ಇದಕ್ಕೆ ಸರಿ ಹೊಂದುವುದಿಲ್ಲ. ನೋಡ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಾಗ ಹೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ. ಇದನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು. ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ. ಹಾಗೆ ಇದು ನೋಡ್ಬೋದು, ಎಲ್ಲ ವಯಸ್ಸಿನಲ್ಲೂ ಓಡಿಸ್ಬೋದು. ಇದು ಪರಿಸರಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಜಡ ಇದರ ವಿರುದ್ಧಾರ್ಥಕ ಪದ. ಸಕ್ರಿಯ, ಸೋಂಬಾರಿತನ, ನಿಷ್ಕ್ರಿಯ, ಕುರ್ಚಿಗೆ ಅಂಟಿಕೊಂಡು ಕೂರುವುದು. ಇಲ್ಲಿ ಜಡದು ಸಕ್ರಿಯ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕಡಿಮೆ ಪರಿಣಾಮದ ವ್ಯಾಯಾಮ ಎಂದರೆ ಅದು ಯಾವುದು? ಆಯಾಸಗೊಳಿಸುವುದಿಲ್ಲ, ದುಬಾರಿಯಲ್ಲ, ಸಮರ್ಥೀಯವಾಗಿಲ್ಲ ಮತ್ತು ನೀರಸವಲ್ಲ. ಇಲ್ಲಿ ಕಡಿಮೆ ಪರಿಣಾಮದ ವ್ಯಾಯಾಮ ಅಂದರೆ ಯಾವುದು ಅಂದಿದ್ದಾರೆ ಅವರು. ಆಯಾಸಗೊಳಿಸುವುದಲ್ಲ, ಮತ್ತು ದುಬಾರಿಯಲ್ಲ, ಸಮರ್ಥವಾಗಿಲ್ಲ, ನೀರಸವಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ಸದೃಢವಾಗಿರಲು ಮತ್ತು ಆರೋಗ್ಯವಾಗಿರಲು ನೀವು ದೈಹಿಕವಾಗಿ ಸಕ್ರಿಯವಾಗಿರಬೇಕು. ನಿಯಮಿತ ದೈಹಿಕ ಚಟುವಟಿಕೆ ನಿಮ್ಮನ್ನು ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ ಮತ್ತು ಸಂಧಿವಾತದಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಜಡ ಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಬೈಸಿಕಲ್ ಸವಾರಿ ಮಾಡುವುದು ಉತ್ತಮ ಮಾರ್ಗವಾಗಿದೆ. ಸೈಕ್ಲಿಂಗ್ ಒಂದು ಆರೋಗ್ಯಕರ ಮತ್ತು ಕಡಿಮೆ ಪರಿಣಾಮ ವ್ಯಾಯಾಮ. ನೋಡ್ಬೋದು, ಕಡಿಮೆ ಪರಿಣಾಮದ ವ್ಯಾಯಾಮ ಅಂದಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಕಡಿಮೆ ಪರಿಣಾಮ ಅಂದರೆ ಇಲ್ಲಿ ನೀರಸವಲ್ಲ, ಸಮರ್ಥವಾಗಿಲ್ಲ, ದುಬಾರಿಯಾಗಿಲ್ಲ, ಆಯಾಸಗೊಳ್ಳುವುದಿಲ್ಲ ಆಗುತ್ತದೆ. ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡುವುದರಿಂದ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ನಮಗೆ ಸಹಾಯ ಮಾಡುತ್ತದೆ. ಕೊಬ್ಬನ್ನು ಕಡಿಮೆ ಮಾಡಿ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಕೆಲಸದೊಂದಿಗೆ ವಿನೋದವನ್ನು ಸಂಯೋಜಿಸಲು, ಇಲ್ಲಿ ಗಂಭೀರ ಅಪಘಾತಗಳನ್ನು ತಡೆಗಟ್ಟಲು, ಆರೋಗ್ಯವಾಗಿರಲು ಅಂತ ಹೇಳಿದ್ದಾರೆ. ಅಂದರೆ ನಿಯಮಿತ ರೂಪದ ಸೈಕ್ಲಿಂಗ್ ಮಾಡುವುದರಿಂದ ಇಲ್ಲಿ ಗಂಭೀರ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಆಗುವುದಿಲ್ಲ. ಈ ಮೂರನ್ನು ತಡೆಗಟ್ಟಬಹುದು. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಈ ರೀತಿ ತಾವು ಇಲ್ಲಿ ಇದು 2020ರಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಗದ್ಯ ಭಾಗಗಳಾಗಿವೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.